ಉದಾಹರಣೆ ಕೊಡಿ. ಯಾವ್ದು ಮಾದಕ ದ್ರವ್ಯ ಅಂದ್ರೆ? ಸಿಗರೇಟ್. ವೆರಿ ಗುಡ್. ಆಮೇಲೆ ಓಕೆ, ಇವೆಲ್ಲ ನಿಮಗೆ ಗೊತ್ತಿದೆ. ಡ್ರಗ್ಸ್ ಮತ್ತೆ ಕುಡಿತದ ಒಂದು ಚಟಗಳು. ಈ ಚಟಗಳನ್ನ ನಾವೇನಾಗಿ ಆ ಚಟಗಳು ನಮಗೆ ಬರಬಾರದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಆ ಜಾಗದಲ್ಲಿ ಏನ್ ಮಾಡ್ಬೇಕು? ಆ ಜಾಗದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ಬೇಕು. ಅದಾಯ್ತಾ? ಕುಡಿತ ಏನೋ ಒಂದು ಚಟನ ಅಭ್ಯಾಸನ? ಅದ ಚಟ. ಓಕೆ. ಸ್ಪೋರ್ಟ್ಸು ಚಟನ ಅಭ್ಯಾಸನ? ಅಭ್ಯಾಸ. ಓಕೆ. ಬೇರೆ ಬೇರೆ ಈಗ ಧೂಮಪಾನ, ಸಿಗರೇಟ್ ಸೇದುವಂಥದ್ದು, ಇದು ಚಟನ ಅಭ್ಯಾಸನ? ಯಾಕೆ ಅದನ್ನು ಚಟ ಅಂತ ಕರಿತೀವಿ ಅಂತ? ಅದು ಚಟ ಕಟ್ಟುತ್ತೆ, ಅದಕ್ಕೋಸ್ಕರ ಚಟ ಅಂತ ಕರೆಯೋದು ಅದನ್ನ, ಅಲ್ವಾ? ಬೇಗ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಆಯ್ತಾ? ನೀವು ಸ್ಪೋರ್ಟ್ಸ್ ಅಲ್ಲಿ ಆಡಿದ್ರೆ ಏನು ಮಾಡ್ತೀರಿ? ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ನಾವು ರೂಢಿಸ್ಕೋಬೇಕಾಗ್ತದೆ. ಆಯ್ತಾ? ಈಗ ಹೇಳ್ತೀರಾ ಒಳ್ಳೆ ಅಭ್ಯಾಸಗಳು ಯಾವ್ಯಾವ್ದಿದೆ ಅಂತ ಹೇಳಿ ನೋಡೋಣ. ನಾನೊಂದು ಎರಡು ಹೇಳ್ಕೊಂಡಿದ್ದೀನಿ, ಮುಂದಕ್ಕೆ ಹೇಳಿ. ಒಳ್ಳೆ ಅಭ್ಯಾಸಗಳು ಇನ್ಯಾವ್ದಿದೆ? ಯೋಗ ಮಾಡೋಂಥದ್ದು. ಯೋಗ ಯಾರ್ಯಾರು ಗೊತ್ತಿದೆ ಇಲ್ಲಿ? ಓ, ಸಾಕಷ್ಟು ಮಾಡ್ತಾರಲ್ಲಪ್ಪ. ಯೋಗನ ಕಂಡಿಡಿದಿದ್ದು ಯಾರು ಗೊತ್ತಾ? ಯಾರು? ಪತಂಜಲಿ ಮಹರ್ಷಿಗಳು ಅದನ್ನ ಕಂಡಿಡಿದ್ರು. ಅಂದ್ರೆ ಸೂತ್ರ ರೂಪಗಳಲ್ಲಿ ಬರೆದಿರೋರು ಅವರು ಕಂಡಿಡಿದ್ರು. ಅವರಿಗಿಂತ ಪುರಾತನವಾಗಿದ್ದಂಥ ಯೋಗ ಅದು. ಅವರು ಸೂತ್ರ ರೂಪದಲ್ಲಿ ಅದನ್ನ ಬರೆದಿಟ್ರು. ಯೋಗಾಸನದಿಂದ ನಮಗೆ ಎಲ್ಲ ಏನೇನು ಬೇಕು ಒಬ್ಬ ಮನುಷ್ಯನಿಗೆ ಆ ಎಲ್ಲ ಇದನ್ನು ಸಿಗ್ತವೆ. ಯೋಗಾಸನದಲ್ಲಿ ಎಷ್ಟು ಅಂಗಗಳಿದಾವೆ? ಎಷ್ಟು ಅಂಗಗಳಿದಾವೆ? ವೆರಿ ಗುಡ್. ಯಾರಾದ್ರು ಹೇಳಿದೆ 8 ಅಂತ? ವೆರಿ ಗುಡ್. ಯಾವ್ಯಾವುದು? ಹೌದಾ? ಯಾವ್ದಪ್ಪ? ಏನಪ್ಪ? ಸೂರ್ಯ ನಮಸ್ಕಾರ ಅಲ್ಲ ಕಣ, ಅಷ್ಟ ಅಂಗಗಳು ಅಂತ. ಯಮ ನಿಯಮ ಅದು ಹೇಳ್ಕೊಟ್ಟಿಲ್ವಾ? ಅಲ್ಲ ಹೇಳ್ತಾರೆ. ಹೇಳ್ಬೇಕು, ಹೇಳಮ್ಮ. ಯಮ ಅಂದ್ರೇನು? ಅಲ್ಲ, ಅದೇ ಬೇಕಾಗಿರೋದು ಅವ್ರಿಗೆ. ಅದಕ್ಕೆ ಯಾವ್ಯಾವ್ದು ಅಂತ ಕೇಳ್ತಾ ಇದ್ದೀನಿ. ಹೇಳಮ್ಮ. ವೆರಿ ಗುಡ್. ಎಲ್ಲ ಒಂದ್ಸಲಿ ಕ್ಲಾಪ್ಸ್ ಹಾಕ್ತೀರಾ? ಯಮ ನಿಯಮಗಳು ಒಂದು 10 ಇರ್ತವೆ. ಅವೆಲ್ಲ ನಿಮ್ಮ ಟೀಚರ್ಸ್ ಪ್ರತಿನಿತ್ಯ ಹೇಳ್ಕೊಡ್ತಿರ್ತಾರಲ್ಲ, ಅದೇನು? ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಆಯ್ತಾ? ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರಿ ಪ್ರಧಾನ 10 ಇರ್ತವೆ. ಅದಾದ್ಮೇಲೆ ನಿಮಗೆ ಆಸನ. ಈ ಆಸನ ಅದನ್ನು ನೀವು ಕೂತ್ಕೊಂಡಿದ್ದೀರಲ್ಲ, ಇದೊಂದು ಆಸನ. ಪ್ರಾಣಾಯಾಮ, ಪ್ರತ್ಯಾಹಾರ ಯಾರು ಮಾಡಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಪ್ರತ್ಯಾಹಾರ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ನಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡೋವಂಥದ್ದು. ಅವಾಗಲೇ ಪೋಕ್ಸೋ ಮೇಡಮ್ ಅವ್ರು ಹೇಳಿದ್ರಲ್ಲ, ಯಾವ್ಯಾವ ಏಜಲ್ಲಿ ಏನೇನೋ ಮಾಡಕ್ಕೆ ಹೋದ್ರು ಎಲ್ಲಿಗೆ ಹೋಗ್ತೀವಿ ನಾವು? ಜೈಲಿಗೆ ಹೋಗ್ತೀವಿ. ಪ್ರತ್ಯಾಹಾರ ಅಂದ್ರೆ ಅದೇನು, ಅಷ್ಟೇ. ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ವಿ. ಇಂದ್ರಿಯ ನಿಗ್ರಹ ಅಂತ ಅಂದ್ಬಿಟ್ಟು. ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ನಮಗೆ. ನಾವೀಗ ಸ್ನಾನದ ಮನೇಲಿ ಏನು ಮಾಡ್ತೀವಿ? ಅಡುಗೆ ಮಾಡ್ತೀವಾ? ಬುದ್ಧಿವಂತಿಕೆ ಇರ್ಬೇಕು ಮನುಷ್ಯನಿಗೆ ಯಾವಾಗಲೂ. ಮನುಷ್ಯನಿಗೆ ಒಬ್ಬಂಗಿದ್ದಾನೆ. ಈಗ ಇಲ್ಲೊಂದು ಹಸು ತಗೊಂಬಂದು ಕಟ್ತೀರಿ, ಇಲ್ಲಿ ಸಂಜೆ ತನಕ ಎಲ್ಲ ಮಾಡುತ್ತೆ ತಾನೆ, ಇಲ್ಲೇ ಅದು ಅಲ್ಲೇ ಊಟನೂ ಮಾಡುತ್ತೆ. ನಾವು ಮಾಡ್ತೀವಿ ಹಂಗೆ? ನಾವೇನು ಕೇಳ್ತೀವಿ? ನನಗೆ ಇದು ಕೂತಿರ್ತೀನಿ, ವಾಶ್ರೂಮ್ಗೆ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲ ದಾರಿ ತೋರಿಸ್ತಾರ ಇಲ್ವ? ಮತ್ತೆ ಮನುಷ್ಯರಿಗೂ ಪ್ರಾಣಿಗೂ ಅಷ್ಟೇ ಡಿಫ್ರೆನ್ಸ್ ಇರೋದಲ್ವಾ? ಇದನ್ನ ನೀವು ತಿಳ್ಕೋಬೇಕು. ಇದೆಲ್ಲ ಏನಂದ್ರೆ ಒಳ್ಳೆ ಅಭ್ಯಾಸಗಳು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆ ದುರಭ್ಯಾಸಗಳು ನಮಗೆ ಬರುತ್ತೆ ಅಂತ. ಅರ್ಥ ಆಯ್ತಾ? ಈಗ ಇವ್ರು ಕೂತಿದ್ದಾರೆ. ಏನು ಸರ್ ತಮ್ಮ ಹೆಸರು?
ಇವ್ರು ಕೂತು ಏನು ಪ್ರಶಾಂತ್ ಅಂತ ಇಲ್ಲಿ ಕೂತ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆ ಎಲ್ಲರಿಗೂ? ಲಾಸ್ಟ್ ಅವ್ರಿಗೆ ಕಾಣಿಸ್ತಾ ಇದಾರೆ ಇವರು? ಈಗ ಇವರು ಒಳ್ಳೆ ಅಭ್ಯಾಸಗಳು ಅಂತ ಇಟ್ಕೊಳ್ಳಿ. ಈ ಚೇರನ್ನು ನಿಮ್ಮ ಮೆದುಳು ಅಂತ ತಿಳ್ಕೊಳ್ಳಿ. ಇಲ್ಲಿ ಫಿಲಪ್ ಆಗಿದೆಯಾ ಇಲ್ವೋ? ಇವಾಗ ಈ ಚೇರ್ ಫಿಲಪ್ ಆಗಿದೆಯಾ? ಇದನ್ನ ನಿಮ್ಮ ಮೆದುಳು ಅಂತ ತಿಳ್ಕೊಂಡು ಇವರು ಒಳ್ಳೆ ಅಭ್ಯಾಸ ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿ ಖಾಲಿ ಜಾಗ ಇದೆಯಾ? ಈಗ ಇಲ್ಲ. ಈಗ ಇನ್ಯಾವುದು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಇವ್ರನ್ನೇ ಈಗ ಒಂದು ಕೆಟ್ಟ ಅಭ್ಯಾಸ ಅಂತ ನೋಡ್ಕೊಳ್ಳೋಣ. ಈಗ ಈ ಕೆಟ್ಟ ಅಭ್ಯಾಸ ಇಲ್ಲಿ ಕೂತ್ಕೊಂಡಾಗ ಒಳ್ಳೆ ಅಭ್ಯಾಸ ಇಲ್ಲಿ ಜಾಗ ಇದೆಯಾ ಇಲ್ಲಿ ಕೂತ್ಕೊಳ್ಳೋಕೆ? ಆಗುತ್ತಾ? ಮತ್ತೆ ಅದಕ್ಕೆ ಏನು ಮಾಡ್ಬೇಕು ನಾವು? ಒಳ್ಳೆ ಅಭ್ಯಾಸನ ಬಲವಂತವಾಗಿ ಕೂಡ್ಸ್ಕೊಂಡ್ಬಿಡ್ಬೇಕು. ಇವಾಗ ಚಿಕ್ಕ ವಯಸ್ಸಲ್ಲಿ ಯಾವಾಗ ಕೂಡ್ಸ್ಕೋಬೇಕು? ಯಾವಾಗ ಕೂಡ್ಸ್ಕೋಬೇಕು? ಇವಾಗ ಮಾಡ್ಕೋಬೇಕಾ ಅಥವಾ ಸುಮ್ಮನೆ ಏಜ್ ಎಲ್ಲ ಆದ್ಮೇಲೆ ಮಾಡ್ಕೋಬೇಕಾ? ಅಲ್ವಾ? ಇವಾಗಿಂದನೇ ಒಂದು ಸಣ್ಣ ಸಣ್ಣದು ಒಳ್ಳೆ ಅಭ್ಯಾಸಗಳು ಮಾಡ್ಕೋಬೇಕು. ಈಗ ಹುಡುಗರುಗಳಿಗೆಲ್ಲ ಮತ್ತೆ ಹುಡುಗಿರುಗಳಿಗೆ ಬೇರೆ ಬೇರೆ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಂಥ ಅವಕಾಶಗಳು ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆಲ್ಲ ಇದೆ. ಈಗ ಹುಡುಗರಿಗೆಲ್ಲ ಯಾರ್ಯಾರಿಗೆ ದಂಡ ಹೊಡಿಯಕ್ಕೆ ಬರುತ್ತಪ್ಪ? ಡಿಪ್ಸ್ ಅಂತ ಹೇಳ್ತಾರೆ. ಯಾರು ಹೊಡಿಯಕ್ಕೆ ಬರಲ್ವಾ? ವೆರಿ ಗುಡ್ ಕಣ. ನನ್ನ ಅಪ್ಪಂಗೆ ಬರುತ್ತಾ? ಯಾರನು? ಬಾಪನು ಬಾರ ಬಾರ. ಇಷ್ಟು ಜನ ಹುಡುಗರು ಇದ್ದೀರಿ, ಯಾರಿಗೂ ಬರಲ್ವ? ಅಲ್ಲ ನಿಮಗೆ ಅಲ್ಲ ಹುಡುಗಿರ್ಗಳಿಗೂ ಈ ತರ ಡ್ರೆಸ್ ಹಾಕ್ಸ್ತೀರಾ ಅಥವಾ ಹುಡುಗರಿಗೆ ಮಾತ್ರ? ಇವ್ರು ಹುಡುಗಿರ ಹಾ ಹೊಡೆ ತೋರ್ಸಬೇಕು ನೋಡ. ವೆರಿ ಗುಡ್ ವೆರಿ ಗುಡ್, ಸೂಪರ್. 3 4 5 6 7 8 9 ಇನ್ನ ಬರ್ಬೇಕು ಜೋರಾಗಿ. 10 11 12 13 14 15 ಸಾಕು 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 ಸಾಕು. ಗುಡ್ ಗುಡ್ ವೆರಿ ಗುಡ್. ಎಲ್ಲ ಒಂದು ಕ್ಲಾಪ್ಸ್ ಹಾಕಿ. ಈಗ ನಿಮಗೆ ಏನೋ ಒಂದು ದುರಭ್ಯಾಸ ಮಾಡಬೇಕು ಅನ್ಸುತ್ತೆ, ಅದನ್ನ ನೋಡಿದಾಗ ನಿಮ್ಮ ಮನಸ್ಸನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಈ ತರ ಮಾಡಿದ್ರೆ ಅದೇನಾಗುತ್ತೆ? ಅಲ್ಲಿ ಏನೋ ಒಂದು ದುರಭ್ಯಾಸ ಬಂದು ಕೂತ್ಕೋಬೇಕಾಗಿತ್ತು, ಅಲ್ಲಿ ಈ ತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಂಡು ಏನಾಗುತ್ತೆ? ಅದು ಏನಾಗುತ್ತೆ? ಬರುತ್ತಾ ಅದು? ಅವಾಗಲೇ ನಿಮ್ಗೆ ಇಲ್ಲಿ ಚೇರ್ ತೋರಿಸಿದ್ಮೇಲೆ ನಿಮ್ಮ ಮೆದುಳಲ್ಲಿ ಏನಾಗುತ್ತೆ? ಅವಾಗ ಇವ್ರ ಮೆದುಳಿಗೆ ಅದು ಬರುತ್ತೆ. ಏನಪ್ಪ ನಿಮ್ಮ ಹೆಸರು? ಯಾರು ಹೇಳ್ಕೊಟ್ರು ಇದೆಲ್ಲ ಹೊಡೆಯೋದು? ಯೂಟ್ಯೂಬಲ್ಲಿ ನೋಡಿದ್ಯಾ? ಹಿಂಗೆ ಯಾರು ಹೇಳ್ಕೊಟ್ರು? ನಿಮ್ಮ ತಂದೆ ಹೇಳ್ಕೊಟ್ರಾ? ವೆರಿ ಗುಡ್. ಏನು ಅನ್ಸುತ್ತೆ ನಿಮ್ಮ ತಂದೆ ಹೆಸರು? ನಾಗೇಂದ್ರ ಅವರು ಒಂದು ಕ್ಲಾಪ್ಸ್ ಹಾಕ್ರಪ್ಪ. ಯಾವೂರವರು? ಉಳಿಯವರವರಾ? ವೆರಿ ಗುಡ್. ಕೂತ್ಕೊಳಪ್ಪ. ಇವ್ರೊಬ್ಬರಿಗೆ ಬರೋದಪ್ಪ, ಇನ್ಯಾರಿಗೂ ಬರಲ್ವೇನೋ? ಇನ್ಯಾರಿದ್ದೀರಿ? ಯಾರು ಒಬ್ರು ಸ್ಕಿಪ್ಪಿಂಗ್ ಇಟ್ಟಿದ್ದು ನೋಡಿ ನೋಡೋಣ, ಯಾರು ಚಾಲೆಂಜ್ ಮಾಡಿ. 10 ಹೊಡಿಬೇಕು. ಬನ್ನಿ 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 ಬನ್ನಿ. ಹೈಟ್ ಎಲ್ಲ ನೋಡ್ಕೊಳ್ಳೋಣ ಮಾಡಲಿ ಇದೆಯಾ? ಸರ್ ನಿಧಾನಕ್ಕೆ ಮಾಡು, ಗಾಬರಿ ಬೀಳ್ಬೇಡ. ನಗಬಾರ್ದು ನಗಬಾರ್ದು ನಗಿಸ್ಬಾರ್ದು. ಫೋನ್ ವೆರಿ ಗುಡ್. ಹಿಂಗೆ ನಿಲ್ಸೋ ತನಕ ಬಿಡಬಾರ್ದು, ಕ್ಲಾಪ್ಸ್ ಆಗ್ತಾ ಇರ್ಬೇಕು ನೋಡೋಣ. ವಿಡಿಯೋ ಮಾಡ್ತಾ ಇದ್ದೀರಾ? ಇನ್ನೂ ವೆರಿ ಗುಡ್ ಅಮ್ಮ. 30 ಹೊಡೆದ್ಯಾ? 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇಲ್ಲ 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 ಏನಿಲ್ಲ 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 24 ಏನಿಲ್ಲ ಮಾಡಮ್ಮ, ಕಂಟಿನ್ಯೂ ಮಾಡಮ್ಮ. 25 26 27 28 29 30 31. ಈ ಕ್ಲಾಪ್ ಸ್ಟಾರ್ಟ್ ಮಾಡಿ. 39 40 41 42 43 44 45 46 47 48 49 50 51 52 53 54 55 56 57 58 59 60
61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 ಎಷ್ಟೋ ಲಾಸ್ಟು 100. ವೆರಿ ಗುಡ್. ಏನಮ್ಮ ನಿನ್ನ ಹೆಸರು? ಭೂಸಿರಿ. ವೆರಿ ಗುಡ್. ನಿಮ್ಮ ಮನೆ ಮುಂದೆ ರೋಡಲ್ಲೇ ಮಾಡ್ಬಿಡ್ಬೋದಪ್ಪ. ಅದು ಮಾಡೋದ್ರಿಂದ ಈಗ 100 ಹುಡುಗಿ ಹೊಡೆದಲ್ಲ, ಕ್ಯಾಲೋರೀಸು ತುಂಬ ಇರುತ್ತೆ. ನಿಮ್ಮ ಕಾಲುಗಳು ತುಂಬ ಗಟ್ಟಿ ಆಗ್ತವೆ. ಏಜ್ ಲಿಮಿಟ್ಸ್ ಅಲ್ಲ, ಅದು ಯಾರು ಬೇಕಾದರೂ ಹೊಡಿಬೋದು. ಸ್ಕಿಪ್ಪಿಂಗೇ ಯಾಕೆ ಅಂತ ಹೇಳಿದ್ರೆ 100 ರೂಪಾಯಿಗೆ ಸಿಗ್ತದೆ. 100 ರೂಪಾಯಿಗೆ ಸಿಗುತ್ತೆ. ನೀವು ಎಲ್ಲೆಲ್ಲೋ ವಾಕಿಂಗ್ ಹೋಗೋದು, ಇದು ಮಾಡೋದು ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಓದ್ಕೋತಾನೆ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು 20 ಮಾಡಿಬಿಟ್ರೆ ಎಷ್ಟಾಗುತ್ತೆ? 40 ಆಗುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ. ಆದರೆ ನಿಮ್ಗೆ ಎಷ್ಟು ಸಲ ಮಾಡ್ತೀರಾ ಅಷ್ಟು 40 ಅಂತಲ್ಲ, ಅನ್ಕೌಂಟಬಲ್. 20 ಅಂದರೆ ಒಂದು ನೀನು ತಿಂಡಿಗಿಂತ ಒಂದು 20 ಮಾಡ್ತೀಯಾ, ಆಮೇಲೆ ತಿರ್ಗಿ ಮನೆಗೆ ಹೋದಾಗ ಸಂಜೆ ಒಂದು 20 ಮಾಡ್ತೀಯಾ, ಆಮೇಲೆ ಮಲ್ಕೊಳ್ಳೋ ಒಂದು 20, 60 ಆಯಿತು ಒಂದು ದಿನಕ್ಕೆ. ಅಭ್ಯಾಸ ಆಗೋದ್ರೆ ಈಗ ಹುಡುಗಿ ನೋಡಿ ಎಷ್ಟೊತ್ತು ತಗೊಂತದ್ದು, ತುಂಬ ಟೈಮ್ ಕಡಿಮೆ ತಗೊಂತಲ್ವಾ. ಈ ಥರ ಒಳ್ಳೆ ಅಭ್ಯಾಸಗಳನ್ನು ಒಂದಷ್ಟು ರೂಢಿಸ್ಕೊಂಡ್ರೆ ನಿಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ. ದೈಹಿಕ ಸಾಮರ್ಥ್ಯ ಹೆಚ್ಚೋದ ಜೊತೆಗೆ ನಿಮ್ಮ ಮಾನಸಿಕ ಸಾಮರ್ಥ್ಯ ಹೆಚ್ಚುತ್ತೆ. ಕೆಲಸ ಮಾಡೋದಕ್ಕೆ ಉತ್ಸಾಹ ಜಾಸ್ತಿ ಆಗ್ತಿದೆ. ಗೊತ್ತಾಯ್ತಾ? ಬ್ಯಾಡ್ ಹ್ಯಾಬಿಟ್ಸಿಂದ ಉತ್ಸಾಹ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಹಲೋ ಎಲ್ಲ ಹುಡುಗರು ಏನಪ್ಪ ಹಿಂದೆ ಎಲ್ಲ ನೋಡ್ತಾ ಇದ್ರಲ್ಲ. ಈಗ ನಾವೆಲ್ಲ ಬಂದು ಹಿಂಗೆಲ್ಲ ಭಾಷಣ ಮಾಡ್ತೀವಿ. KGF ಮೂವಿಲಿ ಏನು ತೋರಿಸ್ತಾರೆ ನಿಮಗೆ? ಏನು ತೋರಿಸ್ತಾರ? ಸಿಗರೇಟ್ ಸೇದೋದ್ರಿಂದ ಶಕ್ತಿ ಬರುತ್ತಾ? ಹಂಗಾಗಿ ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಇರೋರೆಲ್ಲ ಶಕ್ತಿವಂತರಾಗಿ ಹೋಗಿರೋರು ಎಲ್ಲ ಒಣಗೋಗ್ಬಿಟ್ಟಿರ್ತಾರೆ. ಅವರು ಸಿಗರೇಟ್ ಸೇದೋರು. ಡ್ರಿಂಕ್ಸ್ ಮಾಡಿದ್ರೆ ಶಕ್ತಿ ಬರುತ್ತಾ? ಏನಿಲ್ಲ. ಫಿಲಮಲ್ಲಿ ಏನು ಮಾಡ್ತಾರೆ? ಈ ಥರ ಇಲ್ಲಿ ಕೂತಿರ್ತಾರಲ್ಲ, ಹಿಂಗೆ ದೊಡ್ಡ ವ್ಯಕ್ತಿ, ಇವ್ರನ್ನೇ ದಪ್ಪಕ್ಕಿರೋರ್ನೇ ಹಿಂಗೆ ಎತ್ಕೊಂಡ್ಬಿಡ್ತಾನೆ ಸಿಗರೇಟ್ ಇಟ್ಕೊಂಡು. ಆಗುತ್ತಂಗೆ ಎತ್ಕೋಬೋದು ನೀವು ಅವನ್ನ. ಯಾವಾಗಲೂ ನೀವು ಈಗ ಅವ್ನು ಟಿಪ್ಸ್ ಹೊಡೆದ್ಮೇಲೆ ಹಂಗೆ ಹೊಡೆದ್ರೆ ಎತ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅವನ ಕೈ ಸಮೇತ ಮುರಿದೋಗ್ಬಿಡುತ್ತೆ ಆಮೇಲೆ. ಅರ್ಥ ಆಯ್ತಾ? ನಾವೇನು ಮಾಡಬೇಕು? ಮಾದಕ ವ್ಯಸನಿಗಳು ಆಗಬಾರ್ದು ಅಂದರೆ ಏನು ಮಾಡಬೇಕು? ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೋಬೇಕು. ಈಗ ಸ್ಕಿಪ್ಪಿಂಗ್ ಒಂದಾಯಿತು, ಮತ್ತು ಡಿಪ್ಸ್ ಹೊಡೆಯೋದಾಯಿತು. ಅದು ಬಿಟ್ಟರೆ ಇನ್ನೇನಿದೆ ಸ್ಪೋರ್ಟ್ಸಲ್ಲಿ? ಕೂತ್ಕೊಂಡು ಆಡೋ ಗೇಮ್ಗಳು ಯಾವುದು ಗೊತ್ತಿಲ್ಲ ನನಗೆ. ಚೆಸ್ಸು. ವೆರಿ ಗುಡ್. ಕೇರಮ್ ಬೋರ್ಡು. ಚೆಸ್ಸಲ್ಲಿ ಯಾರಿದ್ದಾರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮವರು? ಯಾರು ಇದ್ದಾರಪ್ಪ? ಮುಖೇಶ್. ವೆರಿ ಗುಡ್. ಆಮೇಲೆ ಅದು ಬಿಟ್ರೆ ಪ್ರಜ್ಞಾನಂದ. ವೆರಿ ಗುಡ್. ತಿಳ್ಕೋಬೇಕು, ನೀವು ಅಳವಡಿಸ್ಕೋಬೇಕು. ಯಾವಾಗಾದ್ರೂ ಫ್ರೀ ಇದ್ದಾಗ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡು ಚೆಸ್ ಆಡೋದು, ಇದೆಲ್ಲ ಇವಾಗಿಂದ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಇನ್ನೇನು ಮಾಡ್ಬೋದು? ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಬಿಟ್ರಿ, ಅದು ಹೇಳಿದ್ರೆ ನಿಲ್ಲಿಸ್ತೀನಿ ನಾನು, ಇಲ್ಲಾಂದ್ರೆ ನಿಲ್ಲಿಸೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮರ್ತ್ಬಿಟ್ಟಿದ್ರೆ ಎಲ್ಲರೂ. ಇನ್ನೊಂದು ಒಳ್ಳೆ ಅಭ್ಯಾಸ ಇದೆ. ಏನಪ್ಪ ಹೇಳ್ರ? ಪರವಾಗಿಲ್ಲ. ಸ್ನಾನನ ಧ್ಯಾನ ಮಾಡೋಂಥದ್ದು. ಅದು ಬಿಟ್ರೆ ಮಾಸ್ಟರ್ಗಳು ಹೇಳ್ಕೊಡಂಗಿಲ್ಲ ಯಾರೂ. ನೋಡ್ತಾ ಇದ್ದೀನಿ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ. ಅದೇ ಯಾವ್ದು ಬೇಕಾದ್ರೆ ಆಡ್ಲಿ ಇಲ್ಲಿ. ಬೇರೆ ಹೇಳ್ರಿ. ಇನ್ನೇನು ಗೊತ್ತಿಲ್ಲನಾ? ಕೇರಮ್ ಎಲ್ಲ ಆಯ್ತು. ಇನ್ನೊಂದು ಒಳ್ಳೆ ಅಭ್ಯಾಸ ಇದೆ, ಒಬ್ಬರೇ ಕುತ್ಕೊಂಡು ಮಾಡೋ. ಯೋಗ ಆಯ್ತಲ್ಲ? ಯೋಗ ಆಯ್ತು, ಧ್ಯಾನನೂ ಆಯ್ತು. ಏನಪ್ಪ? ವೆರಿ ಗುಡ್. ಓದೋದು ಅಂತ ಹೇಳಿದ್ರೆ ನಿಮ್ಮ ಶಾಲಾ ಪುಸ್ತಕಗಳು ಅಲ್ಲ,
ಅದ್ರ ಜೊತೆಗೆ ಓದೋದಕ್ಕೆ ತುಂಬ ಪುಸ್ತಕಗಳಿದ್ದಾವೆ. ನಿಮ್ಮ ವಯಸ್ಸಿನ ಹುಡುಗರುಗಳು ಓದೋದಕ್ಕೆ ತುಂಬ ಪುಸ್ತಕಗಳಿದ್ದಾವೆ. ಅದರಲ್ಲೂ ನಿಮ್ಮ ಒಂದು ಜನರಲ್ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಿರುತ್ತೆ. ಮತ್ತು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ಈಗ ಯೋಗ ಅಂತ ಹೇಳಿದ್ರಿ ಒಂದಷ್ಟು ಆಯಿತು, ಯೋಗದ ಬಗ್ಗೆ ಸಾವಿರಾರು ಪುಸ್ತಕಗಳು ಬಂದಿದ್ದಾವೆ, ಅದನ್ನೆಲ್ಲ ಓದಬೇಕಾಗ್ತದೆ. ಅದನ್ನೆಲ್ಲ ಓದೋದನ್ನೆಲ್ಲ ಯಾವಾಗ ಅಭ್ಯಾಸ ಮಾಡ್ಕೋಬೇಕಪ್ಪ? ಓದೋದೆಲ್ಲ ಹ್ಯಾಬಿಟ್ಸ್ ಎಲ್ಲ ಯಾವಾಗ ಅಭ್ಯಾಸ ಮಾಡ್ಕೋಬೇಕು? ಯಾವಾಗ? ಈಗ ಅಭ್ಯಾಸ ಮಾಡ್ಕೋಬೇಕು, ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ಮೇಲೆ ಏನಾಗುತ್ತೆ? ಒಂದು 50 ವರ್ಷ ಆದ್ಮೇಲೆ ನಿಮ್ಗೆ ಓದೋ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ ಅವಾಗ? ಏನಾಗುತ್ತೆ? ಓದ್ತೀರಾ? 2 ಪೇಜ್ ಓದಿ ಹಂಗೆ ಮಲಗ್ಬಿಡ್ತೀರಾ, ಅಷ್ಟು ಪುಸ್ತಕದ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತೀರಾ. ಯಾಕೆಂದ್ರೆ ಅಭ್ಯಾಸ ಇರೋದಿಲ್ಲ. ಅದಕ್ಕೆ ಒಳ್ಳೆಯ ಅಭ್ಯಾಸಗಳೆಲ್ಲ ರೂಢಿಸ್ಕೊಳ್ಳೋಕ್ಕೆ ಅದೊಂದು ಸದಾವಕಾಶ. ಅದನ್ನು SSLC ಒಳಗಡೆ ಇದ್ರೆ ಇನ್ನೂ ಅನುಕೂಲ. ನೀವಪ್ಪ ಹೆಣ್ಮಕ್ಳುಗಳನ್ನು ಓದಬೇಕು, ಅಭ್ಯಾಸ ಮಾಡ್ಕೋಬೇಕು. ಸಣ್ಣ ಸಣ್ಣ ಪುಸ್ತಕಗಳು ತಗೊಳ್ಳಿ, ತಪ್ಪ ಪುಸ್ತಕಗಳು, ಕುವೆಂಪು ಅವ್ರದ್ದು ನೆನಪಿನ ದೋಣಿಯಲ್ಲಿ ಆ ಥರದ್ದೆಲ್ಲ ಓದಕ್ಕೆ ಹೋಗ್ಬಿಡಿ. ಈಗ ಚಿಕ್ಕದು ಓದಿ, ಹಂಗೆ 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 ಇಂಪ್ರೂವ್ ಮಾಡ್ಕೊಳ್ಳಿ. ಆಯಿತಾ? ಓದ್ತೀರಾ ಎಲ್ಲರೂ? ಓಕೆ. ಒಳ್ಳೆ ಅಭ್ಯಾಸಗಳನ್ನು ಎಲ್ಲ ರೂಢಿಸ್ಕೊಳ್ಳಿ ಅಂತ ಹೇಳಿ ನನಗೆ ನಿಮ್ಮ ಶಾಲೆಯ ವತಿಯಿಂದ